ಮತ್ತೆ ಬದುಕಿನ ಚಕ್ರ ತಿರುಗಿಸುವ ಸಾಮರ್ಥ್ಯ, ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗೆ ಹೊಸ ಭರವಸೆಯ ಬೆಳಕು. ಹೌದು, ಬದುಕಿನ ಪಯಣದಲ್ಲಿ ಒಂದು ಅಪಘಾತ ಕೆಲವರ ದೇಹವನ್ನು ಮಾತ್ರವಲ್ಲ, ಅವರ ಕನಸುಗಳನ್ನು, ಆತ್ಮವಿಶ್ವಾಸವನ್ನು ಕುಗ್ಗಿಸಿಬಿಡುತ್ತೆ. ವಿಶೇಷವಾಗಿ ಬೆನ್ನುಹುರಿ ಅಪಘಾತಕ್ಕೊಳಗಾದ ವ್ಯಕ್ತಿಗಳಿಗೆ ಜೀವನವೇ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಇಂಥವರ ಬದುಕಿನಲ್ಲಿ ಮತ್ತೆ ಆತ್ಮಸ್ಥೈರ್ಯ ತುಂಬಿ ಸ್ವಾವಲಂಬಿ ಜೀವನದತ್ತ ಕೊಂಡೊಯ್ಯುವ ಮಹತ್ವದ ಕಾರ್ಯವನ್ನು ಸಾಮರ್ಥ್ಯ ಬೆನ್ನುಹುರಿ ಅಪಘಾತವುಳ್ಳ ವ್ಯಕ್ತಿಗಳ ಸಾಮಾಜಿಕ ಪುನಶ್ಚೇತನ ಕೇಂದ್ರ ಮಾಡುತ್ತಿದೆ. ಅಪಘಾತದ ನಂತರ ನಿರಾಶೆಯಲ್ಲಿ ಮುಳುಗಿರುವ ವ್ಯಕ್ತಿಗಳಿಗೆ ಕೇವಲ ಚಿಕಿತ್ಸೆ ಮಾತ್ರವಲ್ಲದೆ ಸಮಾಜದಲ್ಲಿ ಗೌರವಯುತ ಜೀವನ ನಡೆಸಲು ಬೇಕಾದ ತರಬೇತಿ, ಮಾರ್ಗದರ್ಶನ ಮತ್ತು ಮಾನಸಿಕ ಬಲವನ್ನು ನೀಡುವ ಉದ್ದೇಶದಿಂದ ಈ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖ ಸೌಲಭ್ಯಗಳು: ಸಾಮರ್ಥ್ಯ ಕೇಂದ್ರದಲ್ಲಿ ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗೆ ವಿವಿಧ ರೀತಿಯ ಪುನರ್ವಸತಿ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಒದಗಿಸಲಾಗ್ತಾ ಇದೆ. ನಿಯಮಿತ ವ್ಯಾಯಾಮ ಮತ್ತು ದೈಹಿಕ ಪುನಶ್ಚೇತನ, ಜೀವನ ಕೌಶಲ್ಯ ತರಬೇತಿ, ಅಂಗವಿಕಲತೆ ನಿಯಂತ್ರಣ ಮತ್ತು ನಿರ್ವಹಣೆ, ಚೈತನ್ಯ, ಗಾಲಿ ಕುರ್ಚಿ ಹಾಗೂ ಇತರೆ ಸಹಾಯಕ ಸಾಧನಗಳ ವ್ಯವಸ್ಥೆ, ಆಪ್ತ ಸಮಾಲೋಚನೆ ಮತ್ತು ಮಾನಸಿಕ ಬೆಂಬಲ, ವಸತಿಯುತ ತರಬೇತಿ ಸೌಲಭ್ಯ. ಈ ಸೇವೆಗಳ ಮೂಲಕ ಅಪಘಾತದಿಂದ ಜೀವನದಲ್ಲಿ ಹಿಂದುಳಿದವರು ಮತ್ತು ಆತ್ಮವಿಶ್ವಾಸದಿಂದ ಸಮಾಜದ ಮುಖ್ಯವಾಹಿನಿಗೆ ಮರಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ. ದೇಣಿಗೆಯ ಮೂಲಕ ಸೇವೆಗೆ ಕೈಜೋಡಿಸಿ. ಸಾಮರ್ಥ್ಯ ಸಂಸ್ಥೆಯು ಸಮಾಜದ ಸಹೃದಯರು ಮತ್ತು ದಾನಿಗಳ ಸಹಕಾರದಿಂದ ತನ್ನ ಸೇವಾ ಕಾರ್ಯಗಳನ್ನು ವಿಸ್ತರಿಸುತ್ತಿದೆ. ನಿಮ್ಮ ಹುಟ್ಟುಹಬ್ಬ, ವಿವಾಹ, ವಾರ್ಷಿಕೋತ್ಸವ ಅಥವಾ ಇತರೆ ಮಹತ್ವದ ದಿನಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಬಯಸುವವರು ಸಂಸ್ಥೆಗೆ ದೇಣಿಗೆ ನೀಡುವ ಮೂಲಕ ಈ ಸೇವಾ ಕಾರ್ಯದಲ್ಲಿ ಭಾಗಿಯಾಗಬಹುದು. ಸಂಸ್ಥೆಗೆ ನೀಡುವ ದೇಣಿಗೆಗೆ ಆದಾಯ ತೆರಿಗೆ ಕಾಯ್ದೆ 1961ರ ಸೆಕ್ಷನ್ 80G ಅಡಿಯಲ್ಲಿ ತೆರಿಗೆ ವಿನಾಯಿತಿ ಸೌಲಭ್ಯವೂ ಲಭ್ಯವಿದೆ. ಬದುಕಿಗೆ ಹೊಸ ದಿಕ್ಕು. ಗಾಲಿ ಕುರ್ಚಿಯಲ್ಲಿದ್ದರೂ ಜೀವನ ನಿಲ್ಲೋದಿಲ್ಲ ಎಂಬ ಸಂದೇಶವನ್ನು ಸಾರ್ತಿರುವ ಸಾಮರ್ಥ್ಯ ಕೇಂದ್ರ ದೈಹಿಕ ಅಸಮರ್ಥತೆಯನ್ನು ಮಾನಸಿಕ ಶಕ್ತಿಯಾಗಿ ಪರಿವರ್ತಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿದೆ. ಸಮಾಜದ ಸಹಕಾರ ಮತ್ತು ಬೆಂಬಲದೊಂದಿಗೆ ಅನೇಕ ಕುಟುಂಬಗಳ ಬದುಕಿನಲ್ಲಿ ಆಶಾ ಕಿರಣವಾಗಿ ಬೆಳಗ್ತಾ ಇರುವ ಈ ಸಂಸ್ಥೆ ನಿಜಕ್ಕೂ ಹಲವರ ಬದುಕಿಗೆ ಹೊಸ ಅರ್ಥ ನೀಡುತ್ತಿದೆ. ಸಂಪರ್ಕಿಸಿ. ವಸತಿಯುತ ತರಬೇತಿ ಕೇಂದ್ರ, ಹೊಸೂರು ಕ್ರಾಸ್, ರಾಷ್ಟ್ರೀಯ ಹೆದ್ದಾರಿ 50/13, ಇರ್ಕಲ್ಗಡ, ಹೋಬಳಿ ತಾಲೂಕು ಹಾಗೂ ಜಿಲ್ಲಾ ಕೊಪ್ಪಳ 947409522907. ಸಾಮರ್ಥ್ಯ ಕಚೇರಿ ಫಿನಿಕ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಕುಷ್ಟಗಿ ರಸ್ತೆ, ಕೊಪ್ಪಳ. ಅಂಗವೈಕಲ್ಯ ಜೀವನದ ಅಂತ್ಯವಲ್ಲ, ಹೊಸ ಆರಂಭದ ಅಧ್ಯಾಯ. ಆ ಅಧ್ಯಾಯಕ್ಕೆ ಬಲ ತುಂಬುವ ಹೆಸರೇ ಸಾಮರ್ಥ್ಯ. ಸರ್ ನಮಸ್ಕಾರ. ಸರ್, ಇವಾಗ ಈ ಒಂದು ನಿಮ್ಮ NGO ಅಲ್ಲಿ ಯಾವ ತರದ ಟ್ರೀಟ್ಮೆಂಟ್ ಕೊಡ್ತಾ ಇದೀರಿ? ನಾವು ಸ್ಪೆಷಲ್ ಆಗಿ ಬೆನ್ನೂರಿ ಅಪಘಾತಕ್ಕೆ ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್, ಡ್ರೆಸ್ಸಿಂಗ್ ಸ್ಕಿಲ್, EDL ಸ್ಕಿಲ್, ಆಮೇಲೆ ಟ್ರಾನ್ಸ್ಫರ್ ಸ್ಕಿಲ್, ವೀಲ್ ಚೇರ್ ಸ್ಕಿಲ್, ಓಕೆನಾ. ಆಮೇಲೆ ಅಕ್ಯುಪಂಕ್ಚರ್ ಥೆರಪಿಯಲ್ಲಿ ರೈಟಿಂಗು, ಬಾಚ್ಕೊಳ್ಳೋದು, ತಲೆ ಸ್ನಾನ ಮಾಡ್ಕೊಳ್ಳೋದು ಹೆಂಗೆ, ಓಕೆನಾ. ಆಮೇಲೆ ಶೇವಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಆಮೇಲೆ ನಿಲ್ಲೋದು, ನಡೆಯೋದು, ಆಮೇಲೆ ಈ ತರದೆಲ್ಲ ಸರ್ವಿಸ್ ಕೊಡ್ತೇವೆ. ನಿಮ್ಮ ಸಂಸ್ಥೆಗೆ ಯಾವ ಭಾಗದಿಂದ ಪೇಷಂಟ್ಗಳು ಬರ್ತಾ ಇದಾರೆ ಸರ್ ಥೆರಪಿಗೋಸ್ಕರ? ನಮಗೆ ಕರ್ನಾಟಕದಲ್ಲಿ ಸುಮಾರು 18 ಜಿಲ್ಲೆಗಳಿಂದ ಕ್ಲೈಂಟ್ ಬರ್ತವೆ. ಇದಲ್ಲದೆ ಮಹಾರಾಷ್ಟ್ರ, ಆಂಧ್ರಗಳಿಂದನೂ ನಮ್ ಕ್ಲೈಂಟ್ ಬರ್ತಾರೆ. ಸ್ಪೆಷಲಿ ಈ ಕ್ಲೈಂಟ್ ಟು ಕ್ಲೈಂಟ್ ಹೇಳಿ ಬೆಂಗಳೂರು ಕಡೆಯಿಂದನೂ ಕ್ಲೈಂಟ್ ಬಂದು ಸರ್ವಿಸ್ ತಗೊಂತಾ ಇದ್ದಾರೆ. ಸುಮಾರು ಇಲ್ಲಿವರೆಗೂ 1000ಕ್ಕೆ ಮೇಲೆ ನಾನು ತರಬೇತಿ ಕಳಿಸಿದ್ದೇನೆ ಇಲ್ಲಿವರೆಗೂ. ಅಂದ್ರೆ ಅದು ಕೋರ್ಸ್ ಎಷ್ಟು ದಿನದ ವರೆಗೂ ಇರ್ತದ? ಕೋರ್ಸ್ ಹೆಂಗಿರುತ್ತೆ ಅಂದ್ರೆ ಅದು ಡಿಪೆಂಡ್ ಅಪಾನ್ ವ್ಯಕ್ತಿ ಮೇಲೆ ಹೋಗುತ್ತೆ. ಅದು ಲೆವೆಲ್ ಆಫ್ ಇಂಜುರಿನ, ಲೆವೆಲ್ ಆಫ್ ಲಾಸ್ ಅಥವಾ ಸ್ಟ್ರೋಕ್, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ. ಎಲ್ಲರಿಗೂ 3 ತಿಂಗಳ 4 ತಿಂಗಳ ಹೇಳಕ್ ಸಾಧ್ಯನೇ ಇಲ್ಲ. ಬಟ್ ನಾವು ಎಲ್ಲರಿಗೂ 1 ತಿಂಗಳ 2 ತಿಂಗಳ ತಗೊಂಡು ಸರ್ವಿಸ್ ಕೊಟ್ಟ ಮೇಲೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಮನೆಗೆ ಕಳಿಸ್ತೇವೆ. ನಾವು ಇಲ್ಲೇ ರೆಡಿ ಆಗೋವರೆಗೂ ಇಲ್ಲೇ ಇಟ್ಕೊಳ್ಳಲ್ಲ. ಬೇರೆ ಬೇರೆ ಜಿಲ್ಲೆಯಿಂದ ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ವಿಳಾಸ ಮತ್ತು ನಿಮ್ಮ ಫೋನ್ ಕರೆ ನಂಬರ್ಗಳು ಬಗ್ಗೆ ಮಾಹಿತಿ ಕೊಡಿ. ಹೇಳ್ತೀನಿ. ನಂದು ದೂರವಾಣಿ ಸಂಖ್ಯೆ 9740952907. ಪ್ರಾರಂಭ ಸಾಮರ್ಥ್ಯ, ಹೊಸೂರು ಕ್ರಾಸ್, ಇರ್ಕಲ್ಗಲ ಹೋಬಳಿ, ತಾಲೂಕು ಅಂಡ್ ಜಿಲ್ಲಾ, ಕೊಪ್ಪಳ. ಓಕೆ ಸರ್.
ಇದು ಸಾಮರ್ಥ್ಯ ಕೊಪ್ಪಳ ಮತ್ತು DNA ಬೆಂಗಳೂರು ಒಂದು ಪ್ರಾಜೆಕ್ಟ್ ನಡಿಯಲ್ಲಿ ಸುಮಾರು 8 ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು 0 to 10 ಇರ್ತಕ್ಕಂಥ ಮಕ್ಕಳಿಗೆ CP, ID ಮತ್ತೆ ಆಮೇಲೆ ಆಟಿಸಮ್ ಈ ತರ ಮಕ್ಕಳಿಗೆ ಏನಪ್ಪಾ ಅಂದ್ರೆ ನಾವು ಈ ಒಂದು DNA ಮತ್ತು ಸಾಮರ್ಥ್ಯ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ಸುಮಾರು 2 ವರ್ಷಗಳ ಕಾಲ ಈ ಒಂದು 2 ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ಕೊಂತ ಬಂದು ಈಗ 3ನೇ ವರ್ಷ. ಈ ಒಂದು 3ನೇ ವರ್ಷದಲ್ಲಿ ಈ ಒಂದು DNA ಸಂಸ್ಥೆ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ 8 ಜನ ಆರೈಕೆದಾರರು ಇಲ್ಲಿ ಇದಾರೆ ಸರ್. ಎಲ್ಲ ಮಕ್ಕಳ ತಾಯಂದ್ರಿ ಇವರು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸವನ್ನು ಮಾಡ್ತಾರ. 2 ದಿನ ಮನೆ ಭೇಟಿ ಮಾಡ್ತಾರ, 1 ದಿನ ಕಮ್ಯುನಿಟಿ ಕ್ಲಿನಿಕ್ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಅಲ್ಲಿ 15 ದಿನಕ್ಕೊಮ್ಮೆ ನಾವು ಸಪೋರ್ಟ್ ಮಾಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ಕ್ಲಿನಿಕ್ ಅನ್ನ ಮಾಡ್ತೀವಿ. ಸುಮಾರು 60 ಮಕ್ಕಳಿಗೆ ಏನಪ್ಪಾ ಅಂದ್ರೆ ನಾವು ಕೆಲಸವನ್ನ ಮಾಡ್ತಾ ಇದೀವಿ. ಇಷ್ಟೆಲ್ಲ ಇವರು ಸಸ್ಟೈನೇಬಲ್ ಆಗ್ಬೇಕಾದ್ರೆ DNA ಸಂಸ್ಥೆ ಅವರಿಗೆ ಸಾಕಷ್ಟು ಎಕ್ಸ್ಪೋಜರ್ ವಿಸಿಟ್ ಮತ್ತೆ ಆಮೇಲೆ ಟ್ರೈನಿಂಗ್ ಮತ್ತೆ ಸಾಮರ್ಥ್ಯ ಸೀನಿಯರ್ ಕಡೆಯಿಂದ ಇವರಿಗೆ ಟ್ರೈನಿಂಗ್, ಸೀನಿಯರ್ ಸ್ಟಾಫ್ ಕಡೆಯಿಂದ ಟ್ರೈನಿಂಗ್ ಇವ್ರಿಗೆ ಆಗಿದ್ರಿಂದ ಇವ್ರು ಏನಪ್ಪಾ ಅಂದ್ರೆ ಎಕ್ಸ್ಪರ್ಟ್ ಒಂದು ಅಸಿಸ್ಟೆಂಟ್ ಥೆರಪಿಸ್ಟ್ಗಳಾಗಿದ್ದಾರೆ. ನಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಹೊಸ ತಾಲೂಕನ್ನ ರೀಚ್ ಆಗ್ಲಿಕ್ಕೆ DNA ಸಂಸ್ಥೆ ಏನ್ ಮಾಡಿದೆಪ್ಪ ಅಂದ್ರೆ ಕನಗೇರಿಯನ್ನ ಆಯ್ಕೆ ಮಾಡ್ಕೊಂಡಿದೆ. ಹಾಗಾಗಿ ಈಗ ಒಂದು 3 ದಿನ ಆಯ್ತು ಸರ್ ಇಲ್ಲಿ ಸ್ಟಾರ್ಟ್ ಆಗಿ. ಇಲ್ಲಿಗೆಲ್ಲ ಇವತ್ತು ಸೆಟ್ರೇಟ್ ಮಾಡಿದೀವಿ. ಕನಗೇರಿ ಭಾಗದಲ್ಲೆಲ್ಲ ನಾವು ಅಸೆಸ್ಮೆಂಟ್ ಮಾಡಿ ಒಂದು 20 ಮಕ್ಕಳದ ಒಂದು ರಿಜಿಸ್ಟ್ರೇಷನ್ ಮಾಡಿದೀವಿ. ಮುಂದಿನ ದಿನಮಾನಗಳಲ್ಲಿ ಆ ಮಕ್ಕಳು ಕೂಡ ಇಲ್ಲಿ ಬಂದು ಸರ್ವಿಸ್ ಅನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ಸರ್. ಸರ್ ಎಲ್ಲಿಂದ ಬಂದಿರೋದು ಇಲ್ಲಿ ಥೆರಪಿ? ಹೌದಾ, ಏನಾಗಿತ್ತು ನಿಮ್ಗೆ? ಮರದ ಮೇಲಿಂದ ಕಾಲ್ ಜಾರಿ ಬಿದ್ದಿದ್ರಿ. ಹೇಗ ಅನಿಸ್ತಾ ಇದೆ ನೀವು ಇಲ್ಲಿ ಬಂದ್ಬಿಟ್ಟು? ಮೊದ್ಲಿಗೆ ಊರಲ್ಲಿದ್ದಾಗ ಕುಂದ್ರಕ್ ಬರ್ತಿದ್ದಿಲ್ಲ. ಹಿಂದೆ ಸಪೋರ್ಟ್ ಡೆಸ್ಮೆಸ್ ತಗೊಂಡು ಊಟ ಮಾಡೋದ್ ಮಾಡ್ತಿದ್ದೆ. ಇಲ್ಲಿ ನನ್ನ ಇಷ್ಟಕ್ಕೆ ನಾನೇ ಕುಂದ್ರೋದು, ಓಡಾಡೋದು, ಅಂತರ ಬಾತ್ರೂಮ್ ಹೋಗೋದು ನಾವು ಎಲ್ಲ ಉತ್ತಮ, ಎಲ್ಲ ಸ್ವಲ್ಪ ಚೇತರಿಕೆ ಆಗಿದೆ ಸರ್. ಕೆಲಸ ಮಾಡಬಹುದು. ಭರವಸೆ ಬಂದಿದೆ. ಥ್ಯಾಂಕ್ ಯು ಸರ್. ಏನಾಗಿತ್ತು ಸರ್ ನಿಮ್ಗೆ? ಸರ್ ರಾಜೇಂದ್ರ ಕುಮಾರ್ ಅಂತ ಕೆಟಿದಿಂದ ಹಂಗೇನೆಯಿಂದ ನಾನು 2020ರಲ್ಲಿ ಸರ್ ಮರದಿಂದ ಬಿದ್ದಿರೋದು, ತೆಂಗಿನ ಮರದಿಂದ ಬಿದ್ದು ಸರ್ 8 ಅಡಿ ಗ್ಯಾಪ್ ಇಂದ ಬಿದ್ದಿರೋದಕ್ಕೆ ಇನ್ಕಂಪ್ಲೀಟ್ ಇಂಜುರಿ ಆಗಿದೆ. ಇನ್ಕಂಪ್ಲೀಟ್ ಇಂಜುರಿ ಮೀನ್ಸ್ ಐ ಕ್ಯಾನ್ ಫೀಲ್ ಆಲ್ ಥ್ರೂ ದ ಬಾಡಿ. ಅಷ್ಟು ಫುಲ್ ಏನಾಗಿದೆ, ಇಂಜುರಿ ಫುಲ್ ಆಗಿದೆ. ಏನಪ್ಪ ಅಂದ್ರೆ ಈ ಸಂಸ್ಥೆಗೆ ಸೇರಿದ್ಮೇಲೆ, ಗಾಂಧಿ ಸಂಸ್ಥೆಗೆ ಸೇರಿದ ಮೇಲೆ ನನ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ. ಅಂದ್ರೆ ಬಡ್ಜೆಟ್ ಫ್ರೆಂಡ್ಲಿ ಫಸ್ಟ್, ಬಡ್ಜೆಟ್ ಫ್ರೆಂಡ್ಲಿ ಅಂಡ್ ದೇ ಪ್ರೊವೈಡ್ ಫುಡ್ ಅಂಡ್ ಚೇಂಜ್ ವಿತ್ ಫಿಸಿಯೋಥೆರಪಿ. All three are included in one amount. ಆಯ್ತಾ? ಅವು ಏನಪ್ಪಾ ಅಂದ್ರೆ ಇದು ನನಗೆ ಈಗ ಏಪ್ರಿಲ್ 4ಕ್ಕೆ ಸೇರಿದ್ದು, 2026 ಏಪ್ರಿಲ್ 4ಕ್ಕೆ ಸೇರಿದ್ದು. ಈಗ ಐ ಫೀಲ್ ಸಮ್ ಗುಡ್ ದಟ್ ಐ ಕ್ಯಾನ್ ಫೀಲ್ ಓಕೆ, ಐ ಕ್ಯಾನ್ ರಿಕವರ್ ಅಂತ ಅನಿಸ್ತಾ ಇದೆ.